ಯೇಸುವಿನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವವನಾಗಿದ್ದೇನೆ. ಈ ದಿವಸದ ದೇವರ ವಾಗ್ದಾನ ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 17ನೆಯ ವಚನ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ನೀತಿವಂತರ ಹೃದಯದಿಂದ ಹೊರಡುವ ಕೂಗು ವ್ಯರ್ಥವಾಗುವುದಿಲ್ಲ. ನಾವು ಸಂಕಟದಲ್ಲಿದ್ದಾಗ ಪ್ರಾಮಾಣಿಕವಾಗಿ ದೇವರನ್ನು ಕರೆದರೆ ಆತನು ಕಿವಿಗೊಟ್ಟು ಕೇಳುತ್ತಾನೆ. ದೇವರಿಗೆ ನಮ್ಮ ನೋವು ಗೊತ್ತಿದೆ. ಕಷ್ಟಗಳು ಜೀವನದಲ್ಲಿ ಬರುತ್ತವೆ, ಆದರೆ ಅವು ಶಾಶ್ವತವಲ್ಲ ಪ್ರಿಯರೇ. ಯೆಹೋವನು ತನ್ನ ಸಮಯದಲ್ಲಿ ತನ್ನ ಜನರನ್ನು ಸಂಕಟಗಳಿಂದ ಬಿಡಿಸಿ ಸಮಾಧಾನ ಮತ್ತು ಜಯವನ್ನು ನೀಡುತ್ತಾನೆ. ಆತನು ನಮ್ಮ ಆಶ್ರಯವೂ ರಕ್ಷಕನೂ ಆಗಿದ್ದಾನೆ. ಕರ್ತನೆ, ಈ ಸಮಯದಲ್ಲಿ ಈ ಸಂದೇಶವನ್ನು ಕೊಡಲು ನನಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಈ ವಾಕ್ಯ ಕರ್ತನೆ, ಯಾರೆಲ್ಲ ಈ ವಾಕ್ಯವನ್ನು ಕೇಳ್ತಾ ಇದ್ದಾರೋ ಅವರೆಲ್ಲರ ಜೊತೆ ಈ ವಾಕ್ಯ ಮಾತಾಡಲಿ ಕರ್ತನೆ. ಏಸಪ್ಪ, ಈ ಮುಂಜಾನೆ ಸಮಯದಲ್ಲಿ ನಾವು ಎದ್ದು ನಿಮ್ಮನ್ನು ಆರಾಧಿಸೋ ಕೃಪೆ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಈ ವಾಕ್ಯ ಸಂದೇಶವನ್ನು ಯಾರೆಲ್ಲ ಕೇಳ್ತಾ ಇದ್ದಾರೋ ಅಪ್ಪ, ಅವರನ್ನು ಮುಟ್ಟು ಕರ್ತನೆ, ಅವರ ಅಗತ್ಯತೆಗಳನ್ನು ಪೂರೈಸು ಕರ್ತನೆ. ಯಾರೆಲ್ಲ ರೋಗ ಬಾಧೆಯಿಂದ ಬಳಲುವವರಿದ್ದಾರೋ ಅವರೆಲ್ಲರನ್ನು ಮುಟ್ಟಿ ಅವರೆಲ್ಲ ರೋಗ ಬಾಧೆಗಳಿಂದ ಬಿಡುಗಡೆ ಕೊಡು ಕರ್ತನೆ. ಅವರನ್ನು ಆಶೀರ್ವದಿಸು ಕರ್ತನೆ. ಅವರು ಹೋಗೋಣ ಬರೋಣ ಆಶೀರ್ವದಿಸು. ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು ಕರ್ತನೆ. ಅಪ್ಪ, ನೀ ನಮ್ಮಕ್ಕೆ ಮಹಿಮೆ ಸಲ್ಲಲಿ ಕರ್ತನೆ. ಅಪ್ಪ ಏಸಪ್ಪ, ನಿಮ್ಮ ರಕ್ತದ ಕರಗಳು ಅವರನ್ನು ಮುಟ್ಟಲಿ ಕರ್ತನೆ. ನಿಮ್ಮ ರಕ್ತದ ಕರಗಳು ಅವರ ಮೇಲೆ ಚಾಚಲ್ಪಡಲಿ ಕರ್ತನೆ. ಕರ್ತನೆ, ಈ ಸಂದೇಶ ಹೇಳಲು ಕೃಪೆ ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ ಕರ್ತನೆ. ಅಪ್ಪ, ನೀ ನಮ್ಮಕ್ಕೆ ಮಹಿಮೆ ಸಲ್ಲಲಿ. ನೀವು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ. ಈ ಮುಂಜಾನೆ ದಿನವನ್ನು ನೋಡೋ ಭಾಗ್ಯ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಕರ್ತನೆ, ನಮ್ಮನ್ನು ಆಶೀರ್ವದಿಸು ಕರ್ತನೆ. ಎಲ್ಲ ಘನ ಮಾನ ಮಹಿಮೆ ಗೌರವ ಏಸಪ್ಪನಿಗೊಬ್ಬರಿಗೆ ಮಾತ್ರ ಸಲ್ಲಲಿ. ಈ ಪ್ರಾರ್ಥನೆ ಮಾಡುತ್ತೇನೆ ನಜರೇತಿನ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್.